ಆಫರ್ ನೀಡಿದ್ದಕ್ಕೆ ಸಾಕ್ಷ್ಯ ಇದೆ. ಸೂಕ್ತ ಸಮಯದಲ್ಲಿ ಬಿಡುಗಡೆ ಮಾಡ್ತೇನೆ ಅಂತ ಕಾಂಗ್ರೆಸ್ ಶಾಸಕ ಗಣಿಗ ರವಿ ಹೇಳಿಕೆ ನೀಡಿದ್ದಾರೆ. ಬಿಜೆಪಿ ಅವ್ರಿಗೆ 100 ಕೋಟಿ ಗೊತ್ತಿಲ್ವಾ? 17 ಜನ ಶಾಸಕರನ್ನ ಆಪರೇಷನ್ ಮಾಡಿದ್ರಲ್ಲ. ಮೊನ್ನೆ ನಾನು ವಿಧಾನಸಭೆ ಮಗಾಸಾಲೆಯಲ್ಲಿ ಕೂತಿದ್ದೆ, ನನಗೆ ಗೊತ್ತಿಲ್ಲ. ಬಿಜೆಪಿ ಅವ್ರು ಹೇಳ್ತಾ ಇದ್ರು ಬಹಳ ಕಾಸ್ಟ್ಲಿ ಆಗೋಯ್ತು ಅಂತ. 30 ಕೈ ಕೊಟ್ಟು 30 ಚುನಾವಣೆ ಖರ್ಚು ಮಾಡ್ದು ಒಬ್ಬೊಬ್ಬರಿಗೆ ಅಂತ. ಅವತ್ತೇ 60 ಮಾಡಿದ್ರಲ್ಲ ಬಿಜೆಪಿ ಅವ್ರಿಗೆ. 100 ಬಗ್ಗೆ ಗೊತ್ತಿಲ್ವಾಗಾದ್ರೆ? ಏನು ನೋಟೇ ಗೊತ್ತಿಲ್ಲ, ವಿಚಾರನೆ ಗೊತ್ತಿಲ್ಲ ಅನ್ನೋ ಥರ ನೋಡಿದೆ. ಎಲ್ಲರೂ ಸತ್ಯವಂತರ ಥರ ಮಾತಾಡ್ತಾ ಇದ್ರು. ಏನು ವಿಚಾರ ಗೊತ್ತಿಲ್ಲ. 2 ಸರಿ ಗೌರ್ಮೆಂಟ್ ಮಾಡಿರೋದು ಆಪರೇಷನ್ ಮಾಡೆ. ಮೊನ್ನೆ 17 ಜನನ ಎತ್ತಾಗ್ಲೂ ನನಗೆ ಬಿಜೆಪಿ ಸ್ನೇಹಿತರು ಹೇಳಿದ್ದು, ನಮಗೂ ಸ್ನೇಹಿತರು ಇರ್ತಾರಲ್ಲ ಬಿಜೆಪಿ ಸ್ನೇಹಿತರು, ಅವ್ರು ಹೇಳಿದ್ದು 30 ಕೈ ಕೊಟ್ಟು 30 ಖರ್ಚು ಮಾಡಿ ಚುನಾವಣೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರು. ಹಂಗಾರೆ 100 ಗೊತ್ತಿಲ್ವ ಅವ್ರಿಗೆ? ಎವಿಡೆನ್ಸ್ ಇದೆ. ಯಾವಾಗ ಬೇಕು ಅವಾಗ ಮುಖ್ಯಮಂತ್ರಿಗಳಿಗೆ, ನಮ್ಮ ಹೋಮ್ ಮಿನಿಸ್ಟರ್ ಕೊಡ್ತೀವಿ. ಅವರ ಆಪರೇಷನ್ ಕಮಲ ಮಾಡೋದಕ್ಕೆ ಯಾರು ತಯಾರಿಲ್ಲ ಇಲ್ಲಿ ನಮ್ಮ ಕಾಂಗ್ರೆಸ್ಸಿಗರು. ಕೈನಲ್ಲಿ ವಾಪಸ್ ಆಗಿದ್ದಾರೆ ಪವಿತ್ರ ಕುಟುಂಬಸ್ಥರು. ಪವಿತ್ರ ಗೌಡ ಭೇಟಿಗೆ ಪೋಷಕರು ಆಗಮಿಸಿದ್ರು. ಪವಿತ್ರ ತಾಯಿ, ತಮ್ಮ, ಅಪ್ಪ ಭೇಟಿಗೆ ಬಂದಿದ್ರು. ಆದ್ರೆ ಭೇಟಿಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿಲ್ಲ. ಇದೀಗ ಪೋಷಕರು ವಾಪಸ್ ಆಗಿದ್ದಾರೆ. ಬೇಸರದಲ್ಲೇ ವಾಪಸ್ ಆಗಿದ್ದಾರೆ. ಯಾಕೆ ಇವತ್ತು ಅವಕಾಶವನ್ನ ಕೊಟ್ಟಿಲ್ಲ ಅನ್ನೋದು ಒಂದ್ ಕಡೆ ಪ್ರಶ್ನೆಯಾಗಿದೆ. ಮತ್ತೊಂದು ಕಡೆ ಬೇಲ್ಗೆ ಅವರು ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿದ್ರು. ಅದು ವಿಚಾರಣೆ ಕೂಡ ನಡೀಲಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಅವ್ರಿಗೆ ಅವಕಾಶವನ್ನ ಕೊಡ್ಲಿಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಮನೆ ಮಾಡ್ತಾ ಇರುವಂತದ್ದು. ಒಂದ್ ಕಡೆ ಪ್ರತಿ ಮಂಗಳವಾರ, ಈ ಹಿಂದೆ ಪ್ರತಿ ಸೋಮವಾರ ಆಗಮಿಸ್ತಾ ಇದ್ರು. ಪವಿತ್ರರನ್ನ ಭೇಟಿಯಾಗಿ ಯೋಗಕ್ಷೇಮವನ್ನ ವಿಚಾರಿಸಿಕೊಂಡು ಪೋಷಕರು ವಾಪಸ್ ಆಗ್ತಾ ಇದ್ರು. ಅದಾದ ನಂತರ ಯಾವಾಗ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನ ಬಿತ್ತರ ಮಾಡ್ತು, ವಿಜಯಲಕ್ಷ್ಮಿ ಭೇಟಿ ಬೆನ್ನಲ್ಲೇ ಒಂದ್ ಕಡೆ ಪವಿತ್ರ ಗೌಡ ಪೋಷಕರು ಭೇಟಿಯನ್ನ ಕೊಡ್ತಾ ಇದ್ರು ಅಂತ ಯಾವಾಗ ಒಂದ್ ಕಡೆ ಸುದ್ದಿಯನ್ನ ಬಿತ್ತರ ಮಾಡಿದ ನಂತರ ಆ ನಂತರ ದಿನಾಂಕವನ್ನ ಬದಲಾಯಿಸಿಕೊಂಡ್ರು. ಅಂದ್ರೆ ವಾರದಲ್ಲಿ ಮಂಗಳವಾರ ಭೇಟಿ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರತಿ ಮಂಗಳವಾರ ಭೇಟಿಯನ್ನ ಕೊಡ್ತಾ ಇದ್ರು. ಆದ್ರೆ ಇವತ್ತು ಭೇಟಿಯಾಗಿಲ್ಲ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ನವೀನ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನವೀನ್, ಇವತ್ತು ಪವಿತ್ರ ಗೌಡ ಕುಟುಂಬಸ್ಥರು ಆಗಮಿಸಿದ್ರು ಪವಿತ್ರ ಗೌಡ ಅವರನ್ನ ಭೇಟಿ ಆಗೋದಕ್ಕೆ. ಆದ್ರೆ ಅವಕಾಶವನ್ನ ಕಲ್ಪಿಸ್ಕೊಟ್ಲಿಲ್ಲ. ಯಾಕೆ ಅಂತ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ರಮ್ಯಾ, ಸೋಮವಾರ ಭೇಟಿ ಕೊಡ್ತಿದ್ದಂಥ ಪವಿತ್ರ ಗೌಡ ಪೋಷಕರು ಕಳೆದ 15 ದಿನದ ಹಿಂದೆ ರಿಪಬ್ಲಿಕ್ ಕನ್ನಡ ಏನು ಅವ್ರನ್ನ ಅಂದರೆ ವಿಜಯಲಕ್ಷ್ಮಿ ಅವ್ರನ್ನ ಫಾಲೋ ಮಾಡ್ತಿದ್ದಾರೆ ಅಂತೇಳಿ ಅನ್ನೋ ಒಂದು ವರದಿಯನ್ನು ಮಾಡಿತ್ತು. ಅದಾದ ಬಳಿಕ ಅವರ ಕುಟುಂಬಸ್ಥರು ಪ್ರತಿ ಮಂಗಳವಾರ ಭೇಟಿ ಮಾಡೋದನ್ನು ಕಂಟಿನ್ಯೂ ಮಾಡ್ಕೊಂಡಿದ್ರು. ಇದು 3ನೇ ವಾರ ಮಂಗಳವಾರ ಇವತ್ತು ಭೇಟಿಗೆ ಅಂತ ಬಂದಿದ್ರು. ಆದರೆ ತಂದಿದ್ದಂಥ ಹಣ್ಣಿನ ಕವರ್ ಹಾಗೂ ಸಹೋದರ ಬಸವರಾಜ್ ಜೊತೆ ತಂದೆ ತಾಯಿ ಇಬ್ಬರು ಕೂಡ ಬಂದಿದ್ರು. ಜೈಲಿನ ಒಳಗಡೆ ಹೋಗಿ ಸುಮಾರು ಒಂದು 15 ನಿಮಿಷ ವೆಯ್ಟ್ ಮಾಡಿದ್ದಾರೆ. ಆದರೆ ಇವತ್ತು ಒಂದು ಕಡೆ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ಕೂಡ ಇದೆ. ಜೊತೆಗೆ ಜೈಲಿನ ಒಳಗಡೆ ಸಾಕಷ್ಟು ಇವತ್ತು ಒಂದಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇರೋದ್ರಿಂದಾಗಿ ಇವತ್ತು ಅವ್ರಿಗೆ ಭೇಟಿಗೆ ಅವಕಾಶ ಕೂಡ ಸಿಗಲಿಲ್ಲ ಅಂತ ಕಾಣಿಸುತ್ತೆ. ಈಗ ವಾಪಸ್ ಕೂಡ ಹೋಗಿದ್ದಾರೆ. ಇನ್ನೊಂದಷ್ಟು ಮೂಲಗಳ ಪ್ರಕಾರ ಒಳಗಡೆ ಹೋದ ಸಂದರ್ಭದಲ್ಲಿ ಅವರ ಭೇಟಿಗೆ ಅವಕಾಶ ಇವತ್ತು ಇಲ್ಲ ಅಂತೇಳಿ ಏನಾದರೂ ವಾಪಸ್ ಮಾಹಿತಿಯನ್ನು ಕೊಟ್ರ ಅನ್ನೋ ಕೂಡ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಮಾಹಿತಿಗಳಿರುವಂಥದ್ದು. ಈಗಾಗಲೇ ಅವರು ಜೈಲಿನ ಭೇಟಿಗೆ ಹೋಗಿದ್ರು. ಆದರೆ ಅವಕಾಶ ಸಿಗದ ಹಿನ್ನೆಲೆಯಲ್ಲಿ ಈಗ ವಾಪಸ್ ಕೂಡ ಆಗಿದ್ದಾರೆ. ಅಂದರೆ ಸಪ್ಪೆ ಮುಖದಲ್ಲಿ ಬಂದು ಅವರ ತಾಯಿ ರಿಪಬ್ಲಿಕ್ ಕನ್ನಡದ ನಮ್ಮ ಆಂಕರ್ ನಿಕೇಶ್ ಅವ್ರನ್ನ ಮಾತಾಡ್ಸೋದಕ್ಕೆ ಕೂಡ ಟ್ರೈ ಮಾಡಿದ್ರು. ಆದರೆ ಅವರದಕ್ಕೆ ಪ್ರತಿಕ್ರಿಯೆಯನ್ನು ಕೊಡದೆ ಸಪ್ಪೆ ಮುಖದಲ್ಲಿ ಎಲ್ಲರೂ ಕೂಡ ಕಾರ್ನಲ್ಲಿ ವಾಪಸ್ ಹೊರಟೋಗಿದ್ದಾರೆ. ಇವತ್ತು ಜೈಲಿನಲ್ಲಿ ಅವರು ಭೇಟಿ ಆಗಿದ್ರೆ ಒಂದಷ್ಟು ಬೆಳವಣಿಗೆ ಆಗಬೇಕಾಗಿತ್ತು, ಚರ್ಚೆ ಕೂಡ ನಡೀಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಈ ಒಂದು ಫೋಟೋ ಮತ್ತು ವಿಡಿಯೋ ವೈರಲ್ ಆದ ಬಳಿಕ ದರ್ಶನ್ ಬೇರೆ ಜೈಲಿಗೆ ಶಿಫ್ಟ್ ಆಗ್ತಾರೆ ಅನ್ನೋ ಒಂದಷ್ಟು ವದಂತಿಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಪವಿತ್ರ ಗೌಡ ಒಂದು ರೀತಿ ಆತಂಕದಲ್ಲಿದ್ದು ಈ ಒಂದು ನಿಟ್ಟಿನಲ್ಲಿ ಅವರು ಇವತ್ತು ಭೇಟಿಗೆ ಬರುವ ಸಂದರ್ಭದಲ್ಲೂ ಕೂಡ ಅಷ್ಟೇ ಸಾಕಷ್ಟು ಒಂದು ಸಪ್ಪೆ ಮುಖದಲ್ಲೇ ಬಂದಿದ್ರು. ಈಗ ಭೇಟಿಗೆ ಅವಕಾಶ ಸಿಗದೆ ವಾಪಸ್ ಆಗಿರುವಂತದ್ದು. ರಮ್ಯಾ, ರೈಟ್ ನವೀನ್, ಧನ್ಯವಾದ ತಮ್ಮ ಮಾಹಿತಿಗಾಗಿ. ಮುಡಾ ಹಗರಣ ಆಯ್ತು. ಇದೀಗ ಮತ್ತೊಂದು ಹಗರಣ ಬೆಳಕಿಗೆ ಬರ್ತಾ ಇದೆ. ಖರ್ಗೆ ಫ್ಯಾಮಿಲಿಯ ವಿರುದ್ಧ ರಾಜ್ಯಪಾಲರಿಗೆ ದೂರನ್ನ ಕೊಡಲಾಗಿದೆ. ಅಕ್ರಮವಾಗಿ 5 ಎಕರೆ ಜಮೀನು ನೀಡಿದ್ದಾಗಿ ಆರೋಪವನ್ನ ಮಾಡಲಾಗಿದೆ. ಖರ್ಗೆ ಕುಟುಂಬದ ಟ್ರಸ್ಟಿಗೆ ಸರ್ಕಾರಿ ಜಮೀನು ಮಂಜೂರು ಮಾಡಿರುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಸಚಿವ ಸಂಪುಟದಿಂದ ಪ್ರಿಯಾಂಕಾ ಖರ್ಗೆ ವಜಾಕ್ಕೆ ಮನವಿಯನ್ನ ಮಾಡಲಾಗಿದೆ. ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ. ದೆಹಲಿಯಲ್ಲಿ ಈಗಾಗಲೇ ವಿಜಯೇಂದ್ರ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಸಾಕ್ಷಿಯನ್ನ ಕೊಡಿ ಅಂತ ಹೇಳಿ
ಇದರ ಬೆನ್ನಲ್ಲೇ ಇದೀಗ ಮತ್ತೊಂದು ಡೆವಲಪ್ಮೆಂಟ್ ಆಗಿದೆ. ರಾಜ್ಯಪಾಲರಿಗೆ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ. ಖರ್ಗೆಗೂ ಒಂದ್ ಕಡೆ ಭೂಕಂಟಕ ತಪ್ಪುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು ಮುಡಾ ಹಗರಣದಲ್ಲಿ ಒಂದಷ್ಟು ಪ್ರಕರಣಗಳು ಕೂಡ ದಾಖಲಾಗಿರುವಂತದ್ದು. ಈ ಬೆನ್ನಲ್ಲೇ ಇದೀಗ ಅಕ್ರಮವಾಗಿ 5 ಎಕರೆ ಜಮೀನು ನೀಡಿದ್ದಕ್ಕಾಗಿ ಆರೋಪಗಳು ಕೇಳಿ ಬರ್ತಾ ಇರುವಂತಹ ಬೆನ್ನಲ್ಲೇ ಇದೀಗ ಖರ್ಗೆ ಕುಟುಂಬದ ಟ್ರಸ್ಟಿಗೆ ಸರ್ಕಾರಿ ಜಮೀನು ಮಂಜೂರಾಗಿದೆ ಅಂತ ಹೇಳಿ ಸಚಿವ ಸಂಪುಟದಿಂದ ಪ್ರಿಯಾಂಕ್ ಖರ್ಗೆ ಅವರನ್ನ ವಜಾ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಸತ್ಯ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಬಳಿ ಸತ್ಯನನ್ನ ಕರೆ ತಂದಿದ್ದಾರೆ. ಆ ಕುರಿತ ಏನು ವಿಜುವಲ್ಸ್ ಏನಿದೆ ಅದು ರಿಪಬ್ಲಿಕ್ ಕನ್ನಡಗೆ ಲಭ್ಯ ಆಗಿರುವಂತದ್ದು. ಸತ್ಯನನ್ನ ಕರೆದುಕೊಂಡು ಬಂದಿದ್ದಾರೆ. ಆ ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ವಿಡಿಯೋ ಕಾಲ್ ನಲ್ಲಿ ಮಾತನಾಡಿದಂತಹ ಸತ್ಯ ಇದೀಗ ಆ ಸತ್ಯನನ್ನ ವಿಚಾರಣೆಗೆ ಕರೆದುಕೊಂಡು ಬರಲಾಗಿದೆ. ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಸತ್ಯನನ್ನ ವಿಚಾರಣೆಗೆ ಅಂತ ಹೇಳಿ ಕರೆದುಕೊಂಡು ಬರ್ತಾ ಇರುವಂತಹ ದೃಶ್ಯ ರಿಪಬ್ಲಿಕ್ ಕನ್ನಡಗೆ ಲಭ್ಯವಾಗಿರುವಂತದ್ದು. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಆ ಕುರಿತ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಿಮ್ಮ ರಿಪಬ್ಲಿಕ್ ಕನ್ನಡಗೆ ಲಭ್ಯ ಆಗಿದೆ. ಆ ಕುರಿತ ಎಕ್ಸ್ಕ್ಲೂಸಿವ್ ವಿಡಿಯೋ ರಿಪಬ್ಲಿಕ್ ಕನ್ನಡಗೆ ಲಭ್ಯ ಆಗಿರುವಂತದ್ದು. ರೌಡಿ ಸತ್ಯನನ್ನ ವಿಚಾರಣೆಗೆ ಮಾಡಬೇಕು ಅಂತ ಹೇಳಿ ಆತನನ್ನ ಪರಪ್ಪನ ಅಗ್ರಹಾರಕ್ಕೆ ಕರೆತಂದಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡಗೆ ಲಭ್ಯ ಆಗಿದೆ. ಸತ್ಯನನ್ನ ವಿಚಾರಣೆ ಮಾಡಬೇಕು ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳು ಕರೆದುಕೊಂಡು ಬಂದಿದ್ದಾರೆ ಪರಪ್ಪನ ಅಗ್ರಹಾರ ಠಾಣೆಗೆ. ಆ ಕುರಿತ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್, ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ರಿಪಬ್ಲಿಕ್ ಕನ್ನಡಗೆ ಲಭ್ಯ ಆಗಿರುವಂತದ್ದು. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ನಿಖೇಶ್ ಕೊಟ್ಟಾರಿ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್, ನಿಖೇಶ್, ಇದೀಗ ಸತ್ಯನನ್ನ ಕರ್ಕೊಂಡು ಬಂದಿರುವಂತಹ ಕೆಲಸಗಳು ಕೂಡ ಆಗಿರುವಂತದ್ದು. ವಿಚಾರಣೆ ಯಾವ ರೀತಿಯಾಗಿ ಸಾಗಬಹುದು, ಸ್ಥಳದಲ್ಲಿ ಏನೆಲ್ಲ ಆಗ್ತಾ ಇದೆ, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಈ ಹಿಂದೆ ನಟ ದರ್ಶನ್ ಅವರ ಜೊತೆ ವಿಡಿಯೋ ಕಾಲ್ ಅಲ್ಲಿ ಮಾತನಾಡಿದ್ದಾರೆ. ಕಾರಣ ಇಷ್ಟೇ, ಸತ್ಯ ಹಾಗೆ ಧರ್ಮ ಇವರಿಬ್ರು ವಿಡಿಯೋ ಕಾಲ್ ಅಲ್ಲಿ ಚರ್ಚೆನ ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ದರ್ಶನ್ ಪಕ್ಕದಲ್ಲೇ ಇದ್ದಾನೆ. ಧರ್ಮ ಏನ್ ಮಾಡಿದ್ದಾನೆ ಅಂತ ಹೇಳಿದ್ರೆ ದರ್ಶನ್ ಅನ್ನ ಮಾತಾಡಿಸುವಂತ ಸತ್ಯ ಹೇಳಿದ್ದಾನೆ ಧರ್ಮನ ಹತ್ರ. ಧರ್ಮ ಏನ್ ಮಾಡಿದ್ದಾನೆ, ದರ್ಶನ್ ಅವ್ರನ್ನ ಮಾತನಾಡಿಸಿದ್ದಾನೆ. ಆ ಸಂದರ್ಭದಲ್ಲಿ ದರ್ಶನ್ ಹೇಳಿದ್ದಾನೆ, ಹಾಯ್ ಚಿನ್ನ ಹೇಗಿದ್ಯಾ, ಊಟ ಆಯ್ತಾ ಅಂತ ಕೇಳಿದ್ದಾನೆ. ಈಚೆ ಕಡೆ ಸತ್ಯನು ಕೂಡ ಆಯ್ತು ಸರ್ ಊಟ, ನೀವ್ ಹೇಗಿದ್ರೆ ಚೆನ್ನಾಗಿದ್ರೆ ಕೇಳಿದ್ದಾನೆ. ದರ್ಶನ್ ಈ ಮೂಮೆಂಟ್ಗೆ ಇಲ್ಲ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳಿದ್ದಾನೆ. ಇದು ಈ ಸತ್ಯ ಏನ್ ಮಾಡಿದ್ನಂದ್ರೆ ಇದನ್ನ ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡು ಬಿಲ್ಡಪ್ಗೋಸ್ಕರ ಸ್ಟೇಟಸ್ ಇಟ್ಕೊಂಡು ಸಖತ್ ಬಿಲ್ಡಪ್ ಅನ್ನ ಕೊಟ್ಟಿದ್ದಾನೆ. ಯಾವಾಗ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡ್ತೋ ಪೊಲೀಸ್ನವರು ಕೂಡ ಎಚ್ಚೆತ್ಕೊಂಡ್ರು. ಈತನ ಮನೆ ರೇಡ್ ಕೂಡ ಮಾಡಿದ್ರು. ಆವಾಗ ಅವನು ಸಿಕ್ಕಾಕೊಂಡಿಲ್ಲ, ಅಲ್ಲಿಂದ ಪಲಾಯನಗೊಂಡಿದ್ದ. ಮತ್ತಾದ ನಂತರ ಅವನೇ ಬಂದು ಸ್ಟೇಷನ್ಗೆ ಸರೆಂಡರ್ ಆಗಿದ್ದಾನೆ. ಈಗ ಉನ್ನತ ಮಟ್ಟದ ಅಧಿಕಾರಿಗಳು ಕೂಡ ಇಲ್ಲಿ